ಮತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಏನಿವತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಏನಿವತ್ತು ಭ್ರಷ್ಟಾಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಏನು ಡಿಗ್ರಿ ಕಾಲೇಜಲ್ಲಿ ಅಂಡರ್ ಕಾಂಪೌಂಡ್ ಒಳಗಡೆ ಬರುವಂತಹ ಹಿಂದುಳಿದ ವರ್ಗದ ಬಾಲಕಿ ಮತ್ತು ಬಾಲಕರ ವಸತಿ ನಿಲಯ ನಿರ್ಮಾಣ ಮಾಡುತ್ತಿದ್ದು, ಭ್ರಷ್ಟ ಅಧಿಕಾರಿಗಳು ತುಂಬಾ ಕಳಪೆಯಾಗಿ 5 ಕೋಟಿ ರೂಪಾಯಿ ವರ್ಷದ ಒಂದು ಕಾಮಗಾರಿಯನ್ನ ತುಂಬಾ ಕಳಪೆಯಾಗಿ ಇಡೀ ಆ ಬಿಲ್ಡಿಂಗ್ ಇನ್ನೇ ಕಳಪೆ ಮಟ್ಟದಲ್ಲಿ ಮಾಡುವಂತ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾದಗಿರಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದಿಂದ ಏನಿವತ್ತು 500 ಲಕ್ಷಗಳ 5 ಕೋಟಿ ರೂಪಾಯಿ ಒಂದು ವರ್ಷ ಮಾಡಿ ಬಿಲ್ಡಿಂಗ್ ಕಟ್ಟೋದನ್ನ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ಗಳು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹಿಂದುಳಿದ ವರ್ಗದ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಅಷ್ಟು ದುಡ್ಡನ್ನ ನುಂಗಾಕುವಂತ ಕೆಲಸ ತೆಗೆಹಾಕಿದ್ದಾರೆ. ಕೂಡಲೇ ನಾವಿವತ್ತು ಎಡಬ್ಲ್ಯೂಗಳಿಗೆ ಮಾತಾಡಿದ್ರೆ ಎಡಬ್ಲ್ಯೂಗಳು ಅದೆಲ್ಲ ಸರಿಯಾಗಿದೆ ಅಂತಾರೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಜಾಗಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾಮಗಾರಿನ ಪರಿಶೀಲನೆ ಮಾಡಿ ಒಂದು ತನಿಖೆ ತಂಡ ಆಯೋಜಿಸಿ ಕೂಡಲೇ ಬಿಲ್ಡಿಂಗ್ ನ ಪರಿಶೀಲನೆ ಮಾಡುವಂತ ಕೆಲಸ ಜಿಲ್ಲಾಧಿಕಾರಿ ಮಾಡೋಕೆ ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡೋದಿಲ್ಲ ಅಂಬೇಡ್ಕರ್ ಸ್ವಾಮಿ ನಿಶ್ಚಿತವಾಗಿರುತ್ತೆ. ದಯವಿಟ್ಟು ಕೂಡಲೇ ಅಂತ ಅಧಿಕಾರಿಗಳನ್ನ ಅಮಾನತು ಮಾಡ್ಬೇಕಂತೇಳಿ ಏನಿವತ್ತು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಿದೀವಿ. ಜೈ ಭೀಮ್.